ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಶ್ರೀ ಮಹೇಶ್ ಮಾಸಾಳ ಅವರಿದ್ದಾರೆ. ಇವರು ಬಹುಮುಖ ವ್ಯಕ್ತಿ. ಶಿಕ್ಷಣ, ತರಬೇತಿ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ವಿವಿಧ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಅವರು ತಮ್ಮ ಜೀವನೋಪಯೋಗಿ ವಿಷಯಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಮೂಲಕ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದ್ದಾರೆ. ಇವರು ಹಲವು ಸಂಸ್ಥೆಗಳ ಸಂಸ್ಥಾಪಕ, ಲೇಖಕ ಮತ್ತು ಕಾರ್ಪೊರೇಟ್ ತರಬೇತುದಾರರಾಗಿ ದೇಶಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಕಳೆದ 2 ದಶಕಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ಅವರು ಪ್ರಭಾವ ಬೀರಿದ್ದಾರೆ. ಇವರು ಸ್ಥಾಪಿಸಿದ ಸಂಸ್ಥೆಗಳಲ್ಲಿ ಕೆಲವು ಸ್ಮೈಲ್ ಗ್ಲೋಬಲ್ ಯೂನಿವರ್ಸಿಟಿ, ಕನೆಕ್ಟ್ ಇದು ಕಾರ್ಪೊರೇಟ್ ತರಬೇತಿ ಕಂಪನಿ, ಸಂಗಚ್ಛಧ್ವಂ ಕೃಷಿ ವಲಯದ ಕಂಪನಿ. ಇವರು ಮಹೇಶ್ ಮಾಸಾಳ್ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಮತ್ತು 1 ಮಿಲಿಯನ್ ಹೆಚ್ಚು ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರಿದ್ದಾರೆ. ಇವರ ಧ್ಯೇಯ ಸಂತೋಷ, ಆರೋಗ್ಯ ಮತ್ತು ಸಂಪತ್ತುಳ್ಳ ಜೀವನ ನಡೆಸಲು 10 ಮಿಲಿಯನ್ ಜನರನ್ನು ಪ್ರೇರೇಪಿಸುವ ಮಹತ್ವದ ಧ್ಯೇಯ ಹೊಂದಿದ್ದಾರೆ. ಇವರ ಗಣನೀಯ ಸಾಧನೆಗಾಗಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಜ್ಯುವೆಲ್ ಆಫ್ ಇಂಡಿಯಾ ಪ್ರಶಸ್ತಿ, ಬೀಕನ್ ಆಫ್ ಹೋಪ್ ಫಾರ್ ಹ್ಯುಮ್ಯಾನಿಟಿ ಪ್ರಶಸ್ತಿ, ರವಿ ರೋಹಡೇಕರ್ ಪ್ರಶಸ್ತಿ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅವರು ಬರೆದ ಹಲವು ಪುಸ್ತಕಗಳು ಹೆಚ್ಚು ಮಾರಾಟ ಆಗಿದ್ದಾವೆ. ಕನ್ನಡದ ಕೃತಿಗಳು ಕಟ್ಟಿಗೆಯ ಬಟ್ಟಲು, ಇಟ್ ಈಸ್ ನೆವರ್ ಟೂ ಲೇಟ್, ಗೀಗಾಬೈಟ್. ಇಂಗ್ಲಿಷ್ ಕೃತಿಗಳು ಲಿಸನ್ ಟು ಮೀ, ಓ ಮೈ ಗಾಡ್, ಕಾರ್ಪೊರೇಟ್ ಅರ್ಜುನ. ಇವರು ಅನೇಕ ಉನ್ನತ ಮಟ್ಟದ ಸಂಸ್ಥೆಗಳಲ್ಲಿ ಅತಿಥಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 2 ದಶಕಗಳಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಶಿಕ್ಷಣ, ತರಬೇತಿ ಮತ್ತು ಕೌನ್ಸಿಲಿಂಗ್ ಮೂಲಕ 14 ಲಕ್ಷಕ್ಕೂ ಹೆಚ್ಚು ಜನರನ್ನು ತಲುಪಿದ್ದಾರೆ. ಇಂದು ನಮ್ಮ ಕೇಳುಗರನ್ನು ಉದ್ದೇಶಿಸಿ ಶ್ರೀ ಮಹೇಶ್ ಮಾಸಾಳ ಅವರು ಪೋಷಕತ್ವ ಅಥವಾ ಪೇರೆಂಟಿಂಗ್ ಬಗ್ಗೆ ಮಾತನಾಡಿದ್ದಾರೆ. ನಮಸ್ಕಾರ ಮಹೇಶ್ ಮಾಸಾಳ ಅವರೇ. ಸರ್ ನಮಸ್ಕಾರ ಸರ್. ಪತ್ರಿಕೆಗಳಲ್ಲಿ ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ 99.5% ತೆಗೆದಂತಹ ಪ್ರತಿಭಾವಂತ ಹುಡುಗ ನನಗೆ ಡಾಕ್ಟರ್ ಆಗಲು ಇಷ್ಟ ಇಲ್ಲ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಇದೆ. ಶಾಲೆ ಮತ್ತು ಮನೆ ಎರಡರಲ್ಲೂ ಮಾರ್ಕ್ಸ್ ತೆಗೆಯುವ ಒತ್ತಡದಿಂದ ಮಕ್ಕಳು ಸಂತೋಷ ಕಳ್ಕೊಂಡಿದ್ದಾರೆ. ಓದನ್ನು, ತಾವಿರುವ ಪ್ರಪಂಚವನ್ನು, ತಂದೆ ತಾಯಿಗಳನ್ನು ದ್ವೇಷಿಸಿ ಮೊಬೈಲ್ನಲ್ಲಿ ಮುಳುಗ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಪೋಷಕರು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಷ್ಟಪಡ್ತಾ ಇದ್ದಾರೆ. ಅವರ ಬೆಳವಣಿಗೆ ಮತ್ತು ಮನೋವಿಕಾಸದ ಬಗ್ಗೆ ಏನಾದರೂ ಹೇಳ್ತೀರಾ? ಯಾವ ರೀತಿ ಪೋಷಕರು ನಡ್ಕೊಳ್ಬೇಕು ಅಂತ? ಸರ್, ಇಲ್ಲಿ ಏನಾಗ್ತಾ ಇದೆ ಅಂದರೆ, ಭಾರತೀಯ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ ಅದರಲ್ಲಿ ರಿಯಲ್ ಎಜುಕೇಷನ್ ಏನಂತ ಡೆಫಿನೇಷನ್ನೇ ತಪ್ಪೋಗ್ಬಿಟ್ಟಿದೆ. ಸ್ವಾಮಿ ವಿವೇಕಾನಂದರು ಹೇಳೋ ಪ್ರಕಾರ ಮನುಷ್ಯನ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಅಂತ. ಸೊ ಏನು ಮೆಸೇಜ್ ಇಲ್ಲಿ, ಏನು ಸ್ವಾಮೀಜಿ ಹೇಳ್ತಾ ಇದ್ದಾರೆ? ಅವತ್ತಿನ ಕಾಲದಲ್ಲಿ ಹೇಳಿದ್ದು ಇವತ್ತಿನವರೆಗೂ ಪ್ರಸ್ತುತವಿದೆ. ಏನು ಹೇಳ್ತಾರೆ? ಆ ಪರಿಪೂರ್ಣತೆ ಆಲ್ರೆಡಿ ನಮ್ಮೊಳಗೆ ಇದೆ, ಅದನ್ನು ಹಿಗ್ಗಿಸ್ಬೇಕು, ಈ ಅಭಿವ್ಯಕ್ತಗೊಳಿಸ್ಬೇಕು. ಆ ಅಭಿವ್ಯಕ್ತಗೊಳಿಸ್ಲಿಕ್ಕೆ ಇವೆಲ್ಲ ಸಬ್ಜೆಕ್ಟ್ಗಳು ಬೇಕಾಗ್ತವೆ. ಹೌದಾ? ಇಗ್ನೈಟ್ ಮಾಡಿದರೆ ಒಳಗಡೆದು ಹೊರಗಡೆ ಪ್ರಕಟ ಆಗುತ್ತೆ. ಬಟ್ ಇವತ್ತಿನ ಶಿಕ್ಷಣ ಏನಾಗ್ಬಿಡ್ತು ಅಂದರೆ, ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ ಮತ್ತು ಪ್ರಮಾಣ ಪತ್ರ ಇಷ್ಟಕ್ಕೆ ಸೀಮಿತವಾಗಿಬಿಡ್ತು. ಇಷ್ಟಕ್ಕೆ ಸೀಮಿತವಾಗಿ 5 P's ಇವು. ಏನು? ಪುಸ್ತಕ, ಪಾಠ, ಪರೀಕ್ಷೆ, ಫಲಿತಾಂಶ ಮತ್ತು ಪ್ರಮಾಣ ಪತ್ರ. 6th P ಏನಿದೆ, ಪೊಟೆನ್ಷಿಯಲ್ ಅಂತೇನಿದೆ, ಓಕೆ, ಅವನಲ್ಲಿರೋ ಒಂದು ಶಕ್ತಿ ಏನಿದೆ, ಆ ಶಕ್ತಿಯ ಪರಿಚಯ ಮಾಡಿಸಿಕೊಡೋದು ಫಸ್ಟು ಶಿಕ್ಷಣದ ಮುಖ್ಯ ಉದ್ದೇಶ. ಪ್ರತಿಯೊಂದು ಮಗು ಯುನೀಕ್ ಇದೆ, ಡಿಫ್ರೆಂಟ್ ಇದೆ, ರೇರ್ ಇದೆ, ಓಕೆ, ಅಂಥ ಒಂದು ಸ್ಪೆಷಲ್ ಇದೆ. ಪ್ರತಿಯೊಂದು ಮಗು ಅವನಲ್ಲಿ ಒಂದು ಯುನೀಕಾದ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪರಿಚಯ ಮಾಡಿಕೊಡೋದು ಶಿಕ್ಷಣ. ಈ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಇವನ್ನೆಲ್ಲ ಓದೋದು ಶಿಕ್ಷಣ ಅಲ್ಲ. ಆ ಒಂದು ಶಕ್ತಿಯ ಪರಿಚಯ ಮಾಡಿಕೊಡೋದು ಶಿಕ್ಷಣ. ಆ ಶಕ್ತಿಯ ಪರಿಚಯ ಆಗಬೇಕಂದ್ರೆ ಯಾವ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತ ಹುಡುಕಾಟ ಏನಿದೆಯಲ್ಲ, ಇವೆಲ್ಲ ಸಬ್ಜೆಕ್ಟ್ಗಳು. ಒಂದು ಮಗು ಫಿಸಿಕ್ಸ್ ಓದ್ತಾ ಇದೆ, ಅವನಿಗೆ ಆಸಕ್ತಿ ಬರ್ತಾ ಇಲ್ಲ ಅಂದರೆ ಆ ಶಕ್ತಿ ಅದರಲ್ಲಿ ಒಳಗಡೆ ಅದಿಲ್ಲ ಅಂತ. ಸೊ ಈ ಹುಡುಕಾಟ ಏನಿದೆಯಲ್ಲ, ಇದು ಸರ್ಚ್, ಓಕೆ, ಇದು ಟು ಎಕ್ಸ್ಪ್ಲೋರ್ ಲೈಫ್ ಇನ್ ಟೋಟಲ್ ಆ್ಯಂಡ್ ಎವಾಲ್ವ್, ಇದೇನಿದೆಯಲ್ಲ, ದಿಸ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್. ಈ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಇದೇನಾಗ್ಬಿಡ್ತು, ಹೋಗ್ಬಿಡ್ತು. ಯಾವಾಗ ಅದ್ರ ಬಗ್ಗೆ ಕಲ್ಪನೆ ಈ ಪಾಲಕರಲ್ಲಿಲ್ಲ, ಶಿಕ್ಷಕರಲ್ಲಿಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲಿಲ್ಲ ಅಂದ ತಕ್ಷಣ ಮಕ್ಕಳು ಹೀಗೆ ಬಲಿಯಾಗ್ತಾ ಇದ್ದಾರೆ. ಯಾಕಂದರೆ ಅವ್ರು ಇರೋದೇ ಒಂದು, ನಾವು ಅವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇರೋದೇ ಒಂದು. ಆ ಮಿಸ್ಮ್ಯಾಚ್ ಆದಾಗ ಒತ್ತಡ ಬರುತ್ತೆ. ಒತ್ತಡದಲ್ಲಿ ಕೆಲವೊಂದು ಮಕ್ಕಳಿಗೆ ತಡ್ಕೊಳ್ಳೋ ಶಕ್ತಿ ಇರ್ತಿತ್ತು. ಈಗ ನಾವು ಹಳೆ ಕಾಲದಲ್ಲಿ, ನಮ್ಮ ಒಂದು ಕಾಲದಲ್ಲಿ ಎಷ್ಟು ಒತ್ತಡಗಳಿದ್ದು, ಎಷ್ಟು ಕಷ್ಟಗಳಿದ್ದು, ಬಟ್ ತಡ್ಕೊಳ್ಳುವಂಥ ಶಕ್ತಿ ಇತ್ತು. ಇವತ್ತು ಪಾಲಕರು ಮತ್ತು ಪೋಷಕರು ಏನು ಮಾಡ್ತಾ ಇದ್ದಾರೆ, ನಾವು ಪಾಲನೆ ಪೋಷಣೆ ಅಂತ ಹೇಳ್ತೇವೆ, ಅಲ್ಲಿ ಬಹಳ ಪ್ಯಾಂಪರಿಂಗ್ ಆಗಿರೋದ್ರಿಂದ,
ಬಹಳ ಮುದ್ದು ಮಾಡಿದ್ರಿಂದ ಮಕ್ಕಳಲ್ಲಿ ಆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಕೆಳಗಡೆ ಬಿದ್ದರೆ ಏಳೋ ಅಂಥ ಶಕ್ತಿ ಇಲ್ಲ. ಇವೆಲ್ಲ ಇಲ್ದಾರ್ದಕ್ಕೆ ಚಿಕ್ಕ ಒಂದು ಏನಾದರೂ ಘಟನೆ ಆದಾಗ ಜೀವನದಲ್ಲಿ ಅದೇ ದೊಡ್ಡ ಘಟನೆ ಆಗಿದೆ ಅಂತ ತಿಳ್ಕೊಂಡು ಇವರು ಆತ್ಮಹತ್ಯೆಗೆ ಬಲಿ ಆಗ್ತಾರೆ. ಸೊ ಫಸ್ಟು ಈ ಶಿಕ್ಷಣವನ್ನು ರೀಡಿಫೈನ್ ಮಾಡಬೇಕಾಗಿದೆ. ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು, ಪಾಲಕರು ಮತ್ತು ಸಮಾಜ. ಅಲ್ಲಿವರೆಗೆ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಯಾಕಂದರೆ ಹುಡುಗರು ಗಟ್ಟಿ ಇಲ್ಲ ಇವತ್ತಿಗೆ. ಹೊರಗಡೆ ಗಟ್ಟಿ ಕಾಣಿಸ್ತಾರೆ, ಜಿಮ್ಮಿಗೆ ಹೋಗಿ 6 ಇಂಚ್ ಏನೋ 6 ಪ್ಯಾಕ್ ಎಲ್ಲ ಮಾಡ್ತಾರೆ. ಬಟ್ ಮಾನಸಿಕ ಗಟ್ಟಿತನ ಏನಿದೆ ಅಲ್ಲ, ಅಲ್ಲಿ ಭಾಳ ಮಕ್ಕಳದ್ದು ಇವತ್ತು ಮಾನಸಿಕ ಬಡತನ ಇದೆ, ಆತ್ಮವಿಶ್ವಾಸ ಇಲ್ಲ. ಯಾಕಂದರೆ ಒಂದು ಏನೋ ಒಂದು ಇರಬೇಕು ಸರ್ ಲೈಫ್ನಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿಮ್ಗೆ ಅದು ಹೇಳಬೇಕಂದ್ರೆ, ಒಂದು ಒಳ್ಳೆ ಕರಿಯರ್ ಮಾಡಬೇಕಂದ್ರೆ ಪ್ರತಿಯೊಬ್ಬ ಪಾಲಕನ ಮುಖ್ಯ ಉದ್ದೇಶ ಏನೀಗ, ನನ್ನ ಮಗ ಒಂದು ಒಳ್ಳೆ ಕರಿಯರ್ ಮಾಡಬೇಕು, ಅವನು ಒಳ್ಳೆ ಸಂಪಾದನೆ ಮಾಡಬೇಕು, ನಮಗಿಂತ ಚೆನ್ನಾದ ಜೀವನ ನಡೆಸಬೇಕು, ಅದನ್ನು ನೋಡಿ ನಾವು ಖುಷಿ ಪಡಬೇಕು ಅಂತ ಪಾಲಕರದ್ದು ಎಲ್ಲರದ್ದು ಒಂದು ಕನಸು. ಒಂದು ಒಳ್ಳೆ ಕರಿಯರ್ ಮಾಡಬೇಕಂದ್ರೆ ಒಂದು ರಿಸರ್ಚ್ ಆಯಿತು. ಏನು ಬೇಕಪ್ಪ ಒಂದು ಕರಿಯರ್ ಮಾಡಬೇಕಂದ್ರೆ 3 ವಿಚಾರಗಳು ಬೇಕು. ಏನು ಬೇಕಪ್ಪ? ಒಂದು ಕ್ಲಾರಿಟಿ, ಸ್ಪಷ್ಟತೆ ಬೇಕು. ಎರಡನೇದು ಕೆಪಬಿಲಿಟಿ. ಓಕೆ, ಆ ಒಂದು ಸಾಮರ್ಥ್ಯ ಇರಬೇಕು, ಅದಕ್ಕೆ ಕೆಪಬಿಲಿಟಿ ಇರಬೇಕು. ಆಮೇಲೆ ಮುಂದೆ ಕರೇಜ್, ಧೈರ್ಯ. ಸೊ ಕ್ಲಾರಿಟಿ, ಕೆಪಬಿಲಿಟಿ ಮತ್ತು ಕರೇಜ್, ಈ 3 ಅಂಶಗಳು ಇದ್ದಾಗ ಒಂದು ಒಳ್ಳೆ ಕರಿಯರ್ ಆಗುತ್ತೆ. ಬಟ್ ನಾವೀಗ ಕ್ಲಾರಿಟಿ ಕೊಡ್ತಾ ಇದ್ದೇವಾ? ಇದು ಒಂದು ದೊಡ್ಡ ಪ್ರಶ್ನೆ. ಮಕ್ಕಳಿಗೆ ಕ್ಲಾರಿಟಿ ಇಲ್ಲ. ಕೆಪಬಿಲಿಟಿ ಒಂದು ಕಡೆ ಲಕ್ಷ್ಯ ಕೊಡೋದು, ಸ್ಕಿಲ್ ಕಲಿಸ್ತಾ ಇದ್ದಾವೆ, ಇದು ಕೆಪಬಿಲಿಟಿ ಡೆವಲಪ್ ಆಗ್ತಾ ಇದೆ ಸ್ವಲ್ಪ. ಬಟ್ ಕ್ಲಾರಿಟಿ ಇಲ್ಲ. ಓಕೆ, ಕ್ಲಾರಿಟಿ, ಕೆಪಬಿಲಿಟಿ, ಧೈರ್ಯ ಇಲ್ಲ, ಕರೇಜ್ ಇಲ್ಲ. ಒಂದು ಯಾವುದಾದ್ರೂ ಕ್ರೈಸಿಸ್ ಆದರೆ ಕುಸ್ತೋಗುತ್ತೆ ಸರ್. ಬಟ್ ಇಲ್ಲಿ ಒಂದು ಮಜಾ ನೋಡಿ ಸರ್ ಹೆಂಗಿದೆ. ಭಾಳ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಆಗುತ್ತೆ. ಈ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಈ ಕ್ಲಾರಿಟಿ, ಕೆಪಬಿಲಿಟಿ ಮತ್ತು ಕರೇಜ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಇವು ಅಂತ. ಒಂದು 100ಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕಂದ್ರೆ 10% ಕ್ಲಾರಿಟಿ ಸಾಕು, 20% ಕೆಪಬಿಲಿಟಿ ಸಾಕು, 70% ಕರೇಜ್ ಬೇಕಂತೆ, ಧೈರ್ಯ ಬೇಕು. ಹೇಗೆ ಧೈರ್ಯ ತುಂಬೋದು? ಅದೇನೇ ಹೇಳಿದ್ದು ಸ್ವಾಮೀಜಿಯವ್ರು ಹೇಳಿದ್ದೇನು ಸರ್, ಸ್ವಾಮಿ ವಿವೇಕಾನಂದರು ಹೇಳಿದ್ದೇನೆಂದರೆ, ಯಾಕೆ ಅಂದರೆ ಮೈಸೂರು ಅಂದ ತಕ್ಷಣ ಹಂಗೆ ವಿವೇಕಾನಂದರೇ ನೆನಪರೋದು. ಯಾಕಂದರೆ ಇಲ್ಲಿ ಬಂದು ಹೋಗಿದ್ದು ಈ ನೆಲ ಆಯಿತು, ಹೌದಾ? ಸೊ ಆ ವಿವೇಕಾನಂದರು ಹೇಳಿದ್ದೇನಪ್ಪ ಅಂದರೆ, ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಈಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಎಜುಕೇಷನ್ದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳನ್ನು ಧೈರ್ಯವಂತರನ್ನಾಗಿ ಮಾಡಬೇಕು ಅಂತ ಭಾಳ ಒಂದು ಮುಂದಾಲೋಚನೆ ಇಟ್ಕೊಂಡು ಹೇಳಿದ್ದಾರೆ ಅವರು. ಹೌದು, ಇವತ್ತು ಯಾವ ಸ್ಕೂಲು ಕಾಲೇಜ್ನಲ್ಲಿ ಧೈರ್ಯ ತುಂಬುವಂಥ ಕೆಲಸ ಆಗ್ತಾ ಇದೆ ಹೇಳಿ? ಮನೇಲೂ ಕೂಡ ಹಾಗೆ, ಮನೆಯಲ್ಲೂ ಎಕ್ಸ್ಪೆಕ್ಟೇಷನ್ ಭಾಳ ಆಗಿದ್ದರಿಂದ ಫಿಯರ್ ಹೆಚ್ಚಿಗೆ ಆಗ್ತಾ ಇದೆ. ಯಾವಾಗ ಸರ್ ಕ್ಲಾರಿಟಿ ಇರೋದಿಲ್ಲ? ಈಗ ಹೆಂಗೆ ನೋಡಿ, ಕ್ಲಾರಿಟಿಗೆ ಕರೇಜ್ಗೆ ಏನು ಸಂಬಂಧ ಇದೆ ನೋಡಿ. ಕ್ಲಾರಿಟಿ, ಯಾವುದೇ ವಿಷಯದಲ್ಲಿ ನಮ್ಮ ಕ್ಲಾರಿಟಿ ಇಲ್ಲ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತವೆ, ಗೊಂದಲಗಳು ಸ್ಟಾರ್ಟ್ ಆಗ್ತವೆ. ಕನ್ಫ್ಯೂಷನ್ ಸ್ಟಾರ್ಟ್ ಆದ ತಕ್ಷಣ ಕಾನ್ಫಿಡೆನ್ಸ್ ಕೆಳಗೆ ಬೀಳುತ್ತೆ. ಕಾನ್ಫಿಡೆನ್ಸ್ ಕೆಳಗಡೆ ಬಿದ್ದ ತಕ್ಷಣ ಫಿಯರ್ ಹೆಚ್ಚಿಗೆ ಆಗುತ್ತೆ, ಅಂಜಿಕೆ ಹೆಚ್ಚಿಗೆ ಆಗುತ್ತೆ, ಹೌದಾ? ಸೊ ಯಾವ ವ್ಯಕ್ತಿಗೆ ಯಾವ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ, ಅವನಿಗೆ ಆ ವಿಷಯದ ಬಗ್ಗೆ ಭಾಳ ಅಂಜಿಕೆ ಇರುತ್ತೆ, ಗೊತ್ತಾಯ್ತಾ? ಸೊ ಇವತ್ತು ಮಕ್ಕಳಿಗೆ ದೊಡ್ಡ ಅಂಜಿಕೆ ಏನಿದೆ ಸರ್, ನನ್ನ ಕರಿಯರ್ನಲ್ಲಿ ಏನಾಗುತ್ತೋ ಏನಿಲ್ಲ. ಯಾಕೆ ಅಂಜಿಕೆ ಬರ್ತಿದೆ? ಅದ್ರ ಬಗ್ಗೆ ಕ್ಲಾರಿಟಿ ಏನಿಲ್ಲ. ಕರಿಯರ್ ಅಂದ್ರೇನು, ಜಾಬ್ ಅಂದ್ರೇನು, ಪ್ರೊಫೆಷನ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಇದ್ರ ಬಗ್ಗೆ ಹೇಳಿನೇ ಕೊಟ್ಟಿಲ್ಲ ನಾವು ಮಕ್ಕಳಿಗೆ. ಪಾಲಕರಿಗೂ ಗೊತ್ತಿಲ್ಲ, ಶಿಕ್ಷಕರು ಹೇಳ್ತಾ ಇಲ್ಲ ಇದನ್ನ. ಯಾಕಂದರೆ ಅವ್ರಿಗೂ ಪಾಪ ಸಮಯದ ಅಭಾವ ಅವೆಲ್ಲ 100 ಅವ್ರದ್ದೇ ಆದ ಸಮಸ್ಯೆಗಳಿದ್ದಾವೆ. ನಾವು ಶಿಕ್ಷಕರನ್ನು ಬ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಸಮಾಜ ಅಂತೂ ತಂದೇ ಇದರಲ್ಲಿ ಬ್ಯುಸಿ ಇದೆ. ಅದಕ್ಕೆ ಈ ಮಕ್ಕಳು ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಈ ಕರೇಜ್ ಇಲ್ಲಾರ್ದಕ್ಕೆ ಸರ್, ಕರೇಜ್ ಬೇಕು ನೋಡಿ. ಅದಕ್ಕೆ ಏನವ, ಅವನು 4th ಸ್ಟ್ಯಾಂಡರ್ಡು ಪಾಸಾಗಿಲ್ಲ, ಕೋಟ್ಯಾಧಿಪತಿ ಅವನು, ಇವನು ಡಬಲ್ PhD ಮಾಡಿದ್ದಾನೆ, ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಯಾಕೆ? ಕೆಪಬಿಲಿಟಿ ಇದೆ, ಕ್ಲಾರಿಟಿ ಇಲ್ಲ, ಕರೇಜ್ ಇಲ್ಲ, ಅದಕ್ಕೆ ಮನೇಲಿ ಕೂತ್ಕೊಂಡಿದ್ದಾನೆ. ಅವನ ಕಡೆ ಕೆಪಬಿಲಿಟಿ ಇಲ್ಲ 4th ಸ್ಟ್ಯಾಂಡರ್ಡ್ನ ಅವನಿಗೆ, ಅದೆಲ್ಲ ಇಲ್ಲಿ ತಲೆ ಕೆಡಿಸ್ಕೊಂಡು ಯಾರನ್ನೋ ಇಟ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಕರೇಜ್ ಇದೆ, ಏನು ಮಾಡಬೇಕು ಅಂತ ಕ್ಲಾರಿಟಿ ಇದೆ, ಗೆದ್ಬಿಟ್ಟ ಅವನು. ದಾರಿ ಸರಿ ಇದೆಯೋ ಅಲ್ಲೋ ತಪ್ಪಿದೆಯೋ ಅದು ಎರಡನೇ ಮಾತು ಸರ್. ಓಕೆ, ಬಟ್ ಅಟ್ಲೀಸ್ಟ್ ಒಂದು ಕರೇಜ್ ಇದ್ದಾಗ ಆಗುತ್ತೆ. ಮಕ್ಕಳಲ್ಲಿ ಭಾರತದಲ್ಲಿ ದೊಡ್ಡ ಸಮಸ್ಯೆ ಕರೇಜ್ ಇಲ್ಲ ಸರ್. ಮಕ್ಕಳಲ್ಲಿ ನಾವು ನೋಡುವಂಥದ್ದು, ಹಿಂದೆ ತಂದೆ ತಾಯಿಗಳ ಬಗ್ಗೆ ಗೌರವ, ಗುರುಗಳ ಬಗ್ಗೆ ಗೌರವ ಮುಂತಾದ ಭಾವನೆಗಳು ಇರ್ತಾಯಿತ್ತು, ಭಾವನಾತ್ಮಕವಾಗಿ ಇರ್ತಾಯಿದ್ರು ಮಕ್ಕಳು. ಹೌದು. ಈಗ ಆ ಭಾವನಾತ್ಮಕತೆ ಹೊರಟೋಗ್ಬಿಟ್ಟಿದೆ. ಅವ್ರು ಬರೀ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಅವ್ರೇನು ಮಾಡ್ತಾರೆ ಇವರೇನು ಮಾಡ್ತಾರೆ ಕಂಪೇರ್ ಮಾಡ್ಕೊಳ್ಳೋದು, ಇದನ್ನು ಮಾಡ್ತಾರೆ. ಅವರಲ್ಲಿ ಆ ಒಂದು ಭಾವನಾತ್ಮಕ ಬುದ್ಧಿಮತ್ತೆಯನ್ನು ಅಥವಾ ಎಮೋಷನಲ್ ಇಂಟೆಲಿಜೆನ್ಸನ್ನು ತಂದು ಕೊಡೋದಕ್ಕೆ ಪೋಷಕರು ಏನು ಮಾಡ್ಬೋದು? ಕಷ್ಟ ಸರ್,
ಇದು ಕಷ್ಟನೇ. ಪೋಷಕರು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು ಇದನ್ನೀಗ. ಯಾಕಂದರೆ ಹೊಸ ಜಗತ್ತಿನ ಹೊಸ ನಿಯಮಗಳು ಸರ್ ಇವು. ನೀವು ಸ್ವಲ್ಪ ಈಗ ನಮ್ಮ ಒಂದು ಸಮಯದಲ್ಲಿ, ಈಗ ಅಂದರೆ ಹಿರಿಯರ ಪಾಲಕರ ಸಮಯದಲ್ಲಿ ಅಂತ ಹೇಳ್ತಾ ಇರೋದು, ನಮಗೆ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಯಾವುವು ಸರ್? ನಮಗೆ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ನಮ್ಮ ಜೀವನದಲ್ಲಿ ದೊಡ್ಡ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅಂದರೆ ಫಸ್ಟು ನಮ್ಮ ಅಪ್ಪ ಅಮ್ಮ, ಪೇರೆಂಟ್ಸು. ಸೆಕೆಂಡು ಟೀಚರ್ಸು, ರೈಟ್ ಸರ್. ಥರ್ಡು ಫ್ರೆಂಡ್ಸು. ಲಾಸ್ಟ್ ವಾಸ್ ಮೀಡಿಯಾ. ಸೊ ಫಸ್ಟು ಪಾಲಕರು. ನಮ್ಮ ಅಪ್ಪ ಏನು ಹೇಳ್ತಾರೆ ಅದು ಫೈನಲ್. ವಾಪಸ್ ಪ್ರಶ್ನೆನೂ ಕೇಳ್ತಾ ಇಲ್ಲ. ಮತ್ತು ಅಪ್ಪ ಹೇಳ್ತಿದ್ದಿಲ್ಲ, ಬರೀ ಕಣ್ಣು ಸೊನ್ನೆಯಲ್ಲೇ ನಮಗೆಲ್ಲ ಡೈರೆಕ್ಷನ್ ಸಿಕ್ಬಿಡ್ತಾಯಿತ್ತು. ನಾವೆಂದೂ ಆರ್ಗ್ಯುಮೆಂಟ್ ಮಾಡಿಲ್ಲ ಅಪ್ಪನ ಜೊತೆ ಅಮ್ಮನ ಜೊತೆ. ಯಾಕಂದ್ರೆ ದೇ ಆರ್ ದ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಫಾರ್ ಅಸ್. ಸೆಕೆಂಡ್ ಈಸ್ ಟೀಚರ್. ಅದು ನಮ್ಮಪ್ಪ ಬಂದು ಟೀಚರ್ಗೆ ಹೇಳ್ತಿದ್ದೆ, ಸರ್ ಇವನಿಗೊಂದು 4 ಹಾಕಿ ಸರ್, ಏನೂ ತೊಂದರೆ ಇಲ್ಲ, ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ಸರ್, ನಿಮ್ಮ ಮುಡಿಯಲ್ಲಿ ಹಾಕಿದ್ದೇವೆ, ನೀವೇನು ಮಾಡ್ತೀರಾ ಮಾಡಿ ಅಂತ ಟೀಚರ್ಸ್ಗೆ ಫುಲ್ ಫ್ರೀಡಮ್ ಇತ್ತು. ಮಾಡಿ ಸರ್. ನೆಕ್ಸ್ಟ್ ನಮ್ಗೆ ಇನ್ಫ್ಲೂಯೆನ್ಸ್ ಆಗಿದ್ದು ಫ್ರೆಂಡ್ಸು. ನಮ್ದು ಯಾವುದೇ ಫ್ರೆಂಡ್ಸು ನಮ್ಮ ಕರಿಯರ್ ಬಗ್ಗೆ ಏನೂ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ. ಬಟ್ ಓನ್ಲಿ ಎಂಟರ್ಟೈನ್ಮೆಂಟ್, ಆಟ ಆಡಿದ್ವಿ, ಎಲ್ಲ ಮಾಡಿದ್ವಿ. ಬಟ್ ಏನು ಮಾಡಬೇಕು ಅಂತ ಅವ್ರದ್ದು ಇನ್ಫ್ಲೂಯೆನ್ಸ್ ಇಲ್ಲ. ಲಾಸ್ಟ್ ವಾಸ್ ಮೀಡಿಯಾ. ಮೀಡಿಯಾದಲ್ಲಿ ಏನು ಚಿತ್ರಹಾರ ಬರ್ತಿತ್ತು, ಓಕೆ, ಮುಂಗೇರಿ ಲಾಲ್ಕಿ ಹಸಿನ್ ಸಪ್ನೆ ಅಂತ ಬರ್ತಾಯಿತ್ತು. ಇಲ್ಲ ಮುಂದೆ ಕೊನೆಗೆ ಯಾವುದೋ ಕ್ರಿಕೆಟ್ ಮ್ಯಾಚ್ ಬರಲಿಕ್ಕತ್ತು, ಒಂದು ಚಂದನ ಟಿ ವಿಯಲ್ಲಿ ಒಂದು ನ್ಯೂಸ್ ಬರ್ತಾಯಿತ್ತು. ಇಷ್ಟೇ ಸರ್ ಟಿ ವಿ ಅಂದರೆ ಇಷ್ಟೇ ಮೀಡಿಯಾ. ನಮ್ಗೆ ಇದನ್ನು ಬಿಟ್ಟರೆ ಆಲ್ ಇಂಡಿಯಾ ರೇಡಿಯೋ, ಹೌದಾ, ಅದೊಂದು ಮ್ಯೂಸಿಕ್ಕು ಆಲ್ ಇಂಡಿಯಾ ರೇಡಿಯೋ ಬಂದ್ಕೊಳ್ಳೆ, ಅಲ್ಲಿ ಏನು ಗಿಳಿವಿಂಡು ಇಂಥವೆಲ್ಲ ಕಾರ್ಯಕ್ರಮ, ಇಷ್ಟಕ್ಕೆ ನಮ್ಮದು ಮೀಡಿಯಾ ಸೀಮಿತವಿತ್ತು. ಇದು ನಮ್ಮ ಜನ್ರೇಷನ್. ಇವತ್ತಿನ ಜನ್ರೇಷನ್ ಸರ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟ್ರಿ ಯಾವುದು ಅಂದರೆ ಟೋಟಲ್ ರಿವರ್ಸ್ ಆಗಿದೆ. ಫಸ್ಟ್ ಈಸ್ ಮೀಡಿಯಾ, ಸೆಕೆಂಡ್ ಈಸ್ ಫ್ರೆಂಡ್ಸ್, ಥರ್ಡ್ ಈಸ್ ಟೀಚರ್ಸ್, ಲಾಸ್ಟ್ ಈಸ್ ಪೇರೆಂಟ್ಸ್. ನಾವು ಕಳ್ಕೊಂಡ್ವಿ ಈಗ. ಸೊ ಇವತ್ತಿನ ಮಕ್ಕಳು ದೇ ಆರ್ ಮೋರ್ ಇನ್ಫ್ಲೂಯೆನ್ಸ್ಡ್ ಬೈ ಮೀಡಿಯಾ ದ್ಯಾನ್ ಫ್ರಮ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಗೊತ್ತಾಯ್ತಾ? ಸೊ ಈಗ ಮೀಡಿಯಾ ಇಸ್ ಗೈಡಿಂಗ್ ದೆಮ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ದೇ ಆರ್ ಮೋರ್ ಇನ್ಫ್ಲೂಯೆನ್ಸ್ಡ್ ಬೈ ದ್ಯಾಟ್. ಸೊ ಹಾಗಿರುವಾಗ ನಮ್ಮ ಪಾಲಕರು ಮತ್ತು ಶಿಕ್ಷಕರ ಕೆಲಸ ಏನಂದರೆ ಆ ಮೀಡಿಯಾನ ಹೆಂಗೆ ಸದುಪಯೋಗ ಮಾಡ್ಕೊಳ್ಬೇಕಂತ ಹೇಳಿಕೊಡೋದಷ್ಟೇ. ಯಾವುದನ್ನು ನೋಡಬೇಕು, ಯಾವುದನ್ನು ಅದನ್ನು ಹೇಳಬೇಕು. ಇಲ್ಲಾಂದರೆ ಇವತ್ತು ಮಕ್ಕಳಿಗೆ ಮೀಡಿಯಾ ನೋಡ್ತಾ ಇದ್ದಾವೆ, ಮೀಡಿಯಾ ಅವ್ರನ್ನ ಮ್ಯಾನೇಜ್ ಮಾಡ್ತಾ ಇದೆ, ಇವರು ಅದನ್ನ ಮ್ಯಾನೇಜ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಮೊಬೈಲ್ ಇವ್ರಿಗೇನು ಬೇಕು ನೋಡಬೇಕು, ಬಟ್ ಇವತ್ತು ಅದು ಗೊತ್ತಿರಲಾರ್ದಕ್ಕೆ, ಅಲ್ಲಿನೂ ಕ್ಲಾರಿಟಿ ಇರಲಾರ್ದಕ್ಕೆ ಮೊಬೈಲ್ ಕಂಪ್ನಿಯವರು ಇಲ್ಲ ಏನು ಸೋಷಿಯಲ್ ಮೀಡಿಯಾ ಕಂಪ್ನಿಯವರು ತಮಗೇನು ಬೇಕು ಅದು ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಮಕ್ಕಳು ದಾರಿ ತಪ್ತಾ ಇರೋದು. ಇವತ್ತೆಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮೊಬೈಲ್ ಬಂತು ಸರ್ ಮಕ್ಕಳು ಹಾಳಾಗ್ಬಿಟ್ರು ಸರ್, ಮೊಬೈಲ್ ಬಂತು ಸರ್ ಮಕ್ಕಳು ಹಾಳಾಗ್ಬಿಟ್ರು. ಮಕ್ಕಳೇನು ಹಾಳಾಗಿಲ್ಲ, ಮೊಬೈಲ್ ಬರೋ ಸಮಯಕ್ಕೆ ಬಂದಿದೆ, ಅದು ಬರೋದಿತ್ತು ಬಂದಿದೆ. ಇಲ್ಲ ಸರ್ ಕರೋನಾ ಆದಮೇಲೆ ಇವೆಲ್ಲ ಪ್ರಾಬ್ಲಮ್ ಚಾಲೂ ಆಯಿತು ಸರ್, ಕರೋನಾಗಿಂತ ಮೊದಲು ಚೆನ್ನಾಗಿ ಇಲ್ಲ, ಹಂಗೇನಿಲ್ಲ. 1970 ಯಾವುದೇ ಒಂದು ಹೊಸ ಒಂದು ಇವತ್ತು ಮನುಷ್ಯನ ಒಂದು ಗ್ರೋತ್ ನೋಡ್ಕೊಟ್ಟು ಹೋಗಿ ಸರ್, ಮನುಷ್ಯ ಹೇಗೆ ಬೆಳೀತಾ ಬಂದರೆ ಫಸ್ಟ್ ಇನ್ವೆನ್ಷನ್ ಮನುಷ್ಯನಿಗೆ ಅಂದರೆ ಇಟ್ ಈಸ್ ಸ್ಪೀಕಿಂಗ್. ಮಾತಾಡೋದು ಯಾವಾಗ ಬಂತು, ಅದು ದೊಡ್ಡ ಒಂದು ಟ್ರಾನ್ಸ್ಫಾರ್ಮೇಷನ್. ಸ್ಪೀಕಿಂಗ್ ಆದಮೇಲೆ ರೈಟಿಂಗ್ ಬಂತು, ಎಲ್ಲ ಗವಿಗಳಲ್ಲಿ ಅಲ್ಲಿ ಇಲ್ಲಿ ಚಿತ್ರ ಬರಲ್ಲ. ರೈಟಿಂಗ್ ವಾಸ್ ಎ ಬಿಗ್ ಟ್ರಾನ್ಸ್ಫಾರ್ಮೇಷನ್. ದಟ್ ಈಸ್ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್. ದ ಥರ್ಡ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಪ್ರಿಂಟಿಂಗ್ ಪ್ರೆಸ್ ಬಂತು, ಎಲ್ಲ ಬಂತು, ಆವಾಗ ಮತ್ತೆ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯಿತು. ದ ಫೋರ್ತ್ ಒನ್ ಈಸ್ ಡಿಜಿಟಲ್, ಕಂಪ್ಯೂಟರ್ ಎಲ್ಲ ಬಂತು. ಯಾವಾಗ ಬಂತು ಸರ್? 1970 ಬಂತು. ಓಕೆ, ಯಾವುದೇ ಹೊಸದು ಬಂದಾಗ ಜಗತ್ತಿನಲ್ಲಿ ಒಂದಿನ 50 ವರ್ಷ ಅದು ರೆಡಿ ಆಗುತ್ತೆ. 50 ವರ್ಷಕ್ಕೆ ಅದು ಫುಲ್ ಓಪನ್ ಆಗಿಬಿಡುತ್ತೆ. 1970 ಸ್ಟಾರ್ಟ್ ಆಯಿತು, 2020 ಫುಲ್ ಓಪನ್ ಆಯಿತು. ದ್ಯಾಟ್ ಈಸ್ ಡಿಜಿಟಲೈಸೇಷನ್. ಗೊತ್ತಾಯ್ತಾ ಸರ್? ಸೊ ಈ ಬದಲಾವಣೆ ಬರೋದೇ, ಅದು ಬದಲಾವಣೆ ಜೊತೆ ಬದಲಾವಣೆ ಆಗಲೇಬೇಕು. ಈಗ 5 ವರ್ಷದಲ್ಲಿ 2020ರಿಂದ 2025 ಮತ್ತೊಂದು ಬಂತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ರೈಟ್ ಸರ್? ಸೊ ದ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಜನರಲ್ ಇಂಟೆಲಿಜೆನ್ಸ್, ಸಿಂಥೆಟಿಕ್ ಇಂಟೆಲಿಜೆನ್ಸ್, ಇವೆಲ್ಲ ಬರೋದೇ ಈಗ. ಬಹಳ ಸ್ಪೀಡ್ ಹೊಂಟ್ಬಿಡ್ತು ಈಗ. ಸೊ ಪಾಲಕರು ಈ ಒಂದು ಸ್ಪೀಡ್ನಲ್ಲಿ ಮಕ್ಕಳಿಗೆ ಅದ ಸ್ಪೀಡ್ ಹೆಂಗೆ ಕ್ಯಾಚಪ್ ಮಾಡಬೇಕು ಅಂತ ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಸೇರಿಕೊಂಡು ಆ ಮಕ್ಕಳಿಗೆ ಹೇಳಿ ಕೊಟ್ಟಿಲ್ಲ ಅಂದರೆ, ಗೊತ್ತಾಯ್ತಾ ಸರ್? ಓಡ್ತಾ ಇದೆ ಈಗ, ರೇಲ್ ಓಡ್ತಾ ಇದೆ, ಟ್ರೈನ್ ಓಡ್ತಾ ಇದೆ. ಆ ಓಡೋ ಟ್ರೈನನ್ನು ಹೆಂಗೆ ಹತ್ತಬೇಕು ಅಂತ ಇವ್ರು ಹೇಳ್ಕೊಟ್ಟಿಲ್ಲ ಅಂದರೆ ಮಕ್ಕಳು ಅದ್ರ ಗಾಲಿಗೆ ಸಿಕ್ಕೊಂಡು ಸಾಯ್ತವೆ. ವಿ ಹ್ಯಾವ್ ಟು ಮೇಕ್ ದೆಮ್ ಟು ಕ್ಯಾಚ್ ಅಪ್ ವಿತ್ ದ ಸ್ಪೀಡ್ ಸರ್. ಆ ಸ್ಪೀಡ್ ಕ್ಯಾಚಪ್ ಮಾಡಲೇಬೇಕು. ಅವರಿಗೆ ಆ ಇಂಟೆಲಿಜೆನ್ಸ್ ಇಲ್ಲದೆ ಹೋದರೆ ಪೇರೆಂಟ್ಸಿಗೆ ಇಂಟೆಲಿಜೆನ್ಸ್ ಇಲ್ಲ, ಇಂಟೆಲಿಜೆನ್ಸ್ ಇದ್ದಲ್ಲಿ ಕಳಿಸ್ಬೇಕು. ಮಕ್ಕಳಿಗೆ ಆ ಅನುಭವ ಕೊಡಲೇಬೇಕು ಸರ್. ಅದೇ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಬರೋದಿಲ್ಲ ಇವತ್ತಿಗೆ. ಎಲ್ಲ ಈ ಇನ್ಸಿಡೆಂಟ್ಸ್ ಮಕ್ಕಳಲ್ಲಿ ಆಗ್ತಾ ಇರೋದು ಇದಕ್ಕೆ. ನನ್ನ ಮಗ ಇಲ್ಲ ಸರ್, ಆ ಮೊಬೈಲ್ ಭಾಳ ನೋಡ್ತಾ ಇದ್ದ ಸರ್, ಅದೊಂದು ಗೇಮ್ ಹಾಕಿ ಕೊಟ್ಟಿಲ್ಲ ಅಂದರೆ ಅಪ್ಪನ್ನೇ ಕೊಲೆ ಮಾಡಿಬಿಟ್ಟ. ಅಲ್ಲ, ಇಸ್ಕೊಂಡಿದ್ದಕ್ಕೆ ಮೊಬೈಲ್ ಕಸ್ಕೊಂಡಿದ್ದಕ್ಕೂ ಯಾಕಂದರೆ ಅದನ್ನ ಹೆಂಗೆ ವಿನಿಯೋಗ ಮಾಡ್ಬೇಕಂತ ಗೊತ್ತಿಲ್ಲ.
ಸರ್ ಚಾಕು ಕೊಟ್ಟಿದ್ವಿ ಸರ್, ಅವನು ಬಂದು ನಮಗೆ ಹಾಕಿಬಿಟ್ಟ ಅಂದರೆ ನೀನು ಕಲಿಸ್ಕೊಟ್ಟಿಲ್ಲ, ಚಾಕು ಕೊಟ್ಟಿದ್ದಕ್ಕಪ್ಪ ಆ್ಯಪಲ್ ಕಟ್ ಮಾಡಲಿಕ್ಕೆ, ಉಳ್ಳಾಗಡ್ಡಿ ಕಟ್ ಮಾಡಲಿಕ್ಕೆ, ಅದ್ರ ಸಲುವಾಗಿ ಅಂತ ಹೇಳ್ಕೊಟ್ಟಿಲ್ಲ ನೀನು, ಅವನು ಬಂದು ನಿಮಗೆ ಹಾಕಿದ ಅವನು. ಹಾಗೇನಿದು. ಮತ್ತು ಪೇರೆಂಟಿಂಗು ಒಂದು ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದು, ಒಂದು ಮಗು ಸಾಕೋದ್ರಲ್ಲಿ ಅವರಿಗೆ ಅನುಭವ ಆಗೋದು, ಎರಡನೇ ಮಗು ಮೂರನೇ ಮಗುನ ಚೆನ್ನಾಗಿ ಸಾಕೋರು, ಅದು ಮಗುನೂ ಹೆಲ್ಪ್ ಮಾಡೋದು. ಹೌದು, ಫಸ್ಟ್ ಮಗು ಒಂದೇ ಮಗು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಒಂದು ಅನುಭವ ಅವರಿಗೂ ಇಲ್ಲ, ಮಕ್ಕಳನ್ನು ಬೆಳೆಸಿ ಅನುಭವ ಅವರಿಗಿಲ್ಲ, ಮತ್ತು ಹಿರಿಯರೂ ಇಲ್ಲ ಮನೇಲಿ, ಮತ್ತು ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಪೇರೆಂಟಿಂಗು ಯಾವ ರೀತಿ? ಇಲ್ಲ ಸರ್, ಈಗ ಅಂತೂ ಏನೋ ಒಂದು ಟ್ರಾನ್ಸಿಷನ್ ಟೈಮ್ನಲ್ಲಿ ಸ್ಯಾಕ್ರಿಫೈಸಸ್ ಆಗೇ ಆಗ್ತವೆ. ದಿಸ್ ಇಸ್ ಎ ಟ್ರಾನ್ಸಿಷನ್ ಟೈಮ್, ಗೊತ್ತಾಯ್ತಾ? ಕೆಲವೊಬ್ರು ಈಗ ಹುಡುಗರು ಹೊಸದಾಗಿ ಮದುವೆ ಆದವರು, ಇಲ್ಲ ನಂಗೆ ಮಕ್ಕಳು ಬೇಡ ಅಂತಿದ್ದಾರೆ, ಮದುವೆನೇ ಮದುವೆ ಬೇಡ ಅನ್ನೋದು ಸ್ಟಾರ್ಟ್ ಆಯ್ತು. ಈಗ ಅದು ಅಲ್ಲಿಗೆ ಲೆಸ್ಟ್ ಲೆವೆಲ್ಲು, ಈಗ ಮಕ್ಕಳೇ ಬೇಡ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಬಟ್ ಅವ್ರಿಗೆ ನಾವೇನು ಅಡ್ವೈಸ್ ಮಾಡ್ತೇವೆ? ಇಲ್ಲಪ್ಪ ಬೇಕಾಗುತ್ತೆ, ಮಕ್ಕಳು ಮಾಡ್ಕೊಳ್ಳಿ, ಹಾಗೆಲ್ಲ ಇರಬಾರ್ದು, ನಮ್ಮ ಒಂದು ಖಾನ್ದಾನ್ ಮುಂದೆ ಹೋಗಬೇಕು, ಇವೆಲ್ಲ ಹೇಳ್ತೇವೆ. ಯಾಕೆ ಬೇಡ ಅಂತ ಇದ್ದಾವೆ ಮಕ್ಕಳು? ಅವರು ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರ ಪ್ರಜ್ಞೆ ಇದೆ. ನೀನು ದುಡಿಯೋಳು, ನಾನು ದುಡಿಯೋನು, ನಮ್ಮ ಸಮಯ ಹಿಂಗಿದೆ, ಇದರಲ್ಲಿ ನಮ್ಮ ಮಕ್ಕಳನ್ನ ತೊಗೊಂಬಂದರೆ ನಮ್ಮ ಕರಿಯರ್ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಮಕ್ಕಳೇ ಬೇಡ ಅನ್ನೋದು ಅವ್ರು ಪ್ರಾಕ್ಟಿಕಲಿ ಅವ್ರು ಕರೆಕ್ಟ್ ಹೇಳ್ತಾ ಇದ್ದಾರೆ. ಬಟ್ ನಾವೇನು ಹೇಳ್ತಾ ಇದ್ದೇವೆ? ಬೇಡ್ರು ಮಾಡ್ಕೊಳ್ರು, ಮಕ್ಕಳು ಬೇಕು ಅಂತ ಹೇಳಿ, ಹೌದಾ? ಸೊ ಈಗಿನ ಜನ್ರೇಷನ್ಗೆ ಬೇಡ ಅಂತಿದ್ದಾರೆ, ನಮ್ಮ ಜನ್ರೇಷನಲ್ಲೆಲ್ಲ ಮಕ್ಕಳು ಮಾಡ್ಕೊಂಡ್ಬಿಟ್ವಿ. ಈ ನಡ್ಕಿನ ಜನ್ರೇಷನ್ಗೆ ಈ ಟ್ರಾನ್ಸಿಷನ್ ಟೈಮ್ನಲ್ಲಿ ಗೊತ್ತಾಗಲಿಲ್ಲ, ಮಕ್ಕಳು ಮಾಡಿದರು, ಬಟ್ ಏನು ಮಾಡಬೇಕಂತ ಗೊತ್ತಾಯಿಲ್ಲ. ಅದಕ್ಕೆ ಅವರು ಮಾರ್ನಿಂಗ್ ಎತ್ಕೊಳ್ಳೋ ಆಫೀಸ್ಗೆ ಹೋಗೋದು, ಮಕ್ಕಳನ್ನ ಅಲ್ಲಿ ಕಿಂಡರ್ ಗಾರ್ಟನಲ್ಲಿ ಬಿಡೋದು, ಸಾಯಂಕಾಲ ಒಬ್ಬರು ಆಳು ಇಟ್ಕೊಳ್ಳೋದು, ಏನೋ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಸರ್ ಇದೆಲ್ಲ ಟ್ರಾನ್ಸಿಷನ್ ಸರ್. ಆ ಕ್ಲಾರಿಟಿ ಇಲ್ಲ, ಮಕ್ಕಳು ಎದಕ್ಕೆ ಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಇನ್ನೂ ಒಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಸರ್, ಇನ್ಮೇಲಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಬಿ ಬರ್ತಾವೆ, ಗರ್ಭಧಾರಣೆ ಮಾಡೋದೇ ಬೇಡ, ಮಗು ಬರುತ್ತೆ. 2025ರಿಂದ 2030 ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗಳು ಬರ್ತವೆ. ಎಲ್ಲ ಕನ್ಫ್ಯೂಷನ್ನೇ, ಏನು ಮಾಡಬೇಕು, ಏನು ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೇನೆ, ಇದು ಪ್ರಸ್ತುತವಾಗುತ್ತೋ ಇಲ್ಲೋ ನನಗೂ ಡೌಟ್ ಇದೆ. ಅಷ್ಟು ಬದಲಾವಣೆಗಳು ಬರ್ತವೆ. ಈ ಒಂದೇ ಮಗು ಇರುತ್ತಲ್ಲ, ಆವಾಗ ಅದಕ್ಕೆ ಒಂಟಿತನದ ಭಾವನೆ ಬರುತ್ತೆ, ಇನ್ನೂ ಅದಕ್ಕೆ ತಾಳ್ಮೆನೇ ಇರಲ್ಲ, ಮತ್ತು ಒಂದು ಸಹನೆ ಇರಲ್ಲ, ಯಾವುದನ್ನಾರು ನಿಭಾಯಿಸುವಂಥ ಒಂದು ಶಕ್ತಿ ಇರಲ್ಲ. ಈ ತರಹದ್ದನ್ನು ಹೇಗೆ ನಾವು ಇದು ಮಾಡೋದು? ಇಲ್ಲ ಸರ್, ಒಂದು ಮಗು ಇದ್ದಾಗ ಓಕೆ, ಇಬ್ಬರಲ್ಲಿ ಒಬ್ಬರು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಮೊದಲ 10 years ಮಾತ್ರ ನೀವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದನ್ನ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಮನುಷ್ಯನ ಬ್ರೈನು ಮೊದಲ 10 ವರ್ಷದಲ್ಲಿ ಆಲ್ಮೋಸ್ಟ್ 95% ಡೆವಲಪ್ ಆಗುತ್ತೆ. ಅದು ಜಗತ್ತಿನ ಮಗು ಹೊಸದಾಗಿ ಜಗತ್ತಿಗೆ ಬಂದಾಗ ಜಗತ್ತೇನು, ಇದೇನು, ಅದೇನು, ಇದೇನು, ಅವ್ರು ಹ್ಯಾಕಿಂಗ್ ಅಂದರು, ಇದು ಹ್ಯಾಕಿಂಗ್ ಅಂದರು, ವಾಯ್ಸ್ ಹಂಗೆ ಎಲ್ಲನೂ ಧ್ವನಿಗಳಿಂದ, ದೃಶ್ಯಗಳಿಂದ ಅದು ಜಗತ್ತನ್ನು ಆಸ್ವಾದಿಸುತ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಸರಿಯಾದ ವಾತಾವರಣ ನಿರ್ಮಾಣ ಮಾಡಿಲ್ಲ ಅಂದರೆ ಓಕೆ, ಆ ಮಗುವಿನಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಹಾಗೇ ಆಗಿಬಿಡುತ್ತೆ. ಅದನ್ನು ರೆಸ್ಪಾನ್ಸಿಬಿಲಿಟಿ ಒಬ್ಬರು ತೊಗೊಳ್ಳೇಬೇಕಲ್ಲ. ಇಲ್ಲ ನನ್ನ ಹತ್ರ ದುಡ್ಡಿದೆ, ಅದಕ್ಕೆ 2 ಆಳಿಟ್ಟಿದ್ದೇನೆ ಮನೆಯಲ್ಲಿ, ಆಳೇ ಅವ್ರು ನೋಡ್ಕೊಳ್ತಾರೆ ಅಂದರೆ ಓಕೆ, ಆಳುಗಳ ಒಂದು ಸ್ವಭಾವ ಚೆನ್ನಾಗಿತ್ತು, ಭಾಳ ಮಾತೃ ಹೃದಯ ಇತ್ತಂದರೆ ಮಗು ಚೆನ್ನಾಗೇ ಆಗುತ್ತೆ. ಆಳುಗಳು ಕಠೋರ ಇದ್ದರು ಅಂದರೆ, ಅವ್ರ ಮಾತಿನಲ್ಲಿ ಒಂದು ಕಠೋರತೆ ಇತ್ತು, ಇಲ್ಲ ಕಲ್ಮಶ ಇತ್ತು ಅಂದರೆ ಆ ಮಗುನು ಕಲ್ಮಶದಿಂದ ಕೊಡುತ್ತೆ. ಯಾಕಂದರೆ ಮಗುಗೆ ಏನು ಗೊತ್ತಿಲ್ಲ, ಮಗು ಬರೀ ಬ್ರೈನ್ನಲ್ಲಿ ಸ್ಟೋರ್ ಮಾಡ್ತಾ ಇದೆ. ಎವ್ರಿ 1 million ನ್ಯೂರಾನ್ಸ್ ಫಾರ್ಮ್ ಆಗ್ತಾ ಇರ್ತವೆ ಸರ್. ಅದು ನಡೆದಿದೆ, ಅದು ಕಂಟಿನ್ಯೂಸ್ ಪ್ರೊಸೆಸ್. ಅದು ನಮ್ದಿಗೆಲ್ಲ ಫಿಕ್ಸ್ ಆಗಿದ್ದಾವೆ, ಬಟ್ ಮಗುವಿಂದು ಕಂಟಿನ್ಯೂಸ್ ಹೊಸದಾಗಿ ಅದು ರೆಡಿ ಆಗ್ತಾ ಇದೆ, ಹುಡುಕ್ತಾ ಇದೆ, ಎಲ್ಲನೂ ಆಸ್ವಾದಿಸ್ತಾ ಇದೆ. ಆ ಸಮಯದಲ್ಲಿ ನೀವು ಎನ್ವಿರಾನ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಓಕೆ, ಎನ್ವಿರಾನ್ಮೆಂಟ್ ಭಾಳ ಚೆನ್ನಾಗಿ ಕೊಡೋರು ಯಾರು? ಪಾಲಕರೇ. ಯಾಕಂದರೆ ಮಗುವನ್ನು, ನನ್ನ ಮಗು ಅನ್ನೋದೊಂದು ಪ್ರೀತಿ ಇರುತ್ತಲ್ಲ, ಆ ತಾಯಿ ಇದ್ದವಳು ಎಲ್ಲ ಸರಿಯಾಗಿ ಮಾಡಿಡ್ತಾಳೆ ಅದಕ್ಕೆ. ಬಟ್ ಯಾರೋ ಒಬ್ರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿ, ಆಳು ಮಾಡಿ, ಇಲ್ಲ ಒಂದು ಕಿಂಡರ್ ಗಾರ್ಟನ್ ಬಿಟ್ಟು ಒಂದೆಲ್ಲೋ ಬಿಟ್ಕೊಂಡು ಮಾಡಿದರೆ ಆ ವಾತಾವರಣದಲ್ಲಿ, ಅಲ್ಲಿ ವಾತಾವರಣ ಹೆಂಗಿದೆ ಹಂಗೆ ನಿಮ್ಮ ಮಗು ಸೃಷ್ಟಿಯಾಗುತ್ತೆ. ಸೊ ಯು ನೀಡ್ ಟು ಸ್ಯಾಕ್ರಿಫೈಸ್ ಫಾರ್ ದ ಚೈಲ್ಡ್. ದೆರ್ ಇಸ್ ನೋ ಆಪ್ಷನ್ಸ್ ಅಲ್ಲಿ. ಇದು ಯಾಕೆ ಆಗೋದಿಲ್ಲ ಸರ್ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಇದೆ ಸರ್. ಬಿಕಾಸ್ ಆಫ್ ಇನ್ಫ್ಲೇಷನ್. ಎಷ್ಟು ದುಡಿಬೇಕಲ್ಲ. ಇವತ್ತು ಕಾನ್ಸೆಪ್ಟ್ ಸ್ವಲ್ಪ ತಪ್ಪಿದ್ದಾವೆ ಸರ್. ಹೆಂಗಾಗಿದೆ ಅಂದರೆ ಭಾಳ ಜನ ನಾವು ಮಿಡ್ಲ್ ಕ್ಲಾಸ್ನಲ್ಲಿ ಇದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ಆ್ಯಕ್ಚುಲಿ ಮಿಡ್ಲ್ ಕ್ಲಾಸ್ ಡೆಫಿನೇಷನ್ ಏನು ಸರ್? ಆರ್ಥಿಕವಾಗಿ ಮಿಡ್ಲ್ ಕ್ಲಾಸ್ ಡೆಫಿನೇಷನ್ ಒಂದು ಇದ್ದೇ ಇರುತ್ತೆ. ಯಾವ ವ್ಯಕ್ತಿಗೆ ನಾವು ಮಿಡ್ಲ್ ಕ್ಲಾಸ್ ಅನ್ಬೇಕು ಇವತ್ತಿನ ಭಾರತದಲ್ಲಿ? 10 ವರ್ಷದ ಹಿಂದೆ ನನ್ನ ಪಗಾರ 20,000 ಇತ್ತು. ಹಾಗೆ ಒಂದು ಎಕ್ಸಾಂಪಲ್. ಓಕೆ, ನನ್ನ ಪಗಾರ 5 ಪಟ್ಟು ಹೆಚ್ಚಿಗೆ ಆಗಿದೆಯಾ? 1 lakh ಆಗಬೇಕಲ್ಲ ಇವತ್ತಿಗೆ. ಇಲ್ಲ, ಈ ಮಿಡ್ಲ್ ಕ್ಲಾಸ್ 10 ವರ್ಷದಲ್ಲಿ ಒಂದು ಭಾಳ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಎಲ್ಲ ತೊಗೊಂಡು 40-45 ಸಾವಿರ ರೂಪಾಯಿ ಬಂದಿರುತ್ತೆ. ಹೌದಾ? ಸೊ ಅವನ ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಆಗಿದೆ,
ಇನ್ಕಮ್ ಅಷ್ಟೇ ಇದೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ, ವೆದರ್ ಅವನು ಸ್ಟಿಲ್ ಮಿಡಲ್ ಕ್ಲಾಸ್ನಲ್ಲಿ ಇರ್ತಾನೆ? ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಒಂದು ಮನೆಯಲ್ಲಿ 4 ಜನ ಇದ್ದಾರೆ, ಒಬ್ಬನೇ ದುಡಿಯೋನಿದ್ದಾನೆ, ಅವನೇ ಇನ್ಕಮ್ ಮೇಲೇ ನಡೆದಿದೆ ಅಂದರೆ 4 ಜನ, 2 ಮಕ್ಕಳು, ಗಂಡ ಹೆಂಡತಿ. ಓಕೆ, 2 ಮಕ್ಕಳು ಪ್ರೌಢಾವಸ್ಥೆಗೆ ಅಂದರೆ 9th 10th ಬಂದಿದ್ದಾರೆ. ಭಾಳ ಚಿಕ್ಕಳಿದ್ರೆ ಕನ್ಸಿಡರ್ ಮಾಡೋದಿಲ್ಲ. 4 ಜನ ಇದ್ದಾರೆ ಅಂದರೆ 20,000 ಇಂಟು 4, 80,000 ರೂಪಾಯಿ ಅವನದು ಇನ್ಕಮ್ ಇದ್ದರೆ ದೆನ್ ಈಸ್ ಮಿಡಲ್ ಕ್ಲಾಸ್. ಇಲ್ಲ ಸರ್ ಕಡಿಮೆ ಇದೆ ಅಂದರೆ ಓಕೆ 60,000 ಇದ್ದರೆ ಲೋವರ್ ಮಿಡಲ್ ಕ್ಲಾಸ್. ಅಪ್ರಾಕ್ಸಿಮೇಟ್ಸ್ ಇವೆಲ್ಲ 60,000. ಇಲ್ಲ ಸರ್ 40,000 ಇದೆ ಅಂತಂದರೆ 10 ಇಂಟು 4 40,000 ಇದ್ದರೆ ಈಸ್ ಎ ಪುವರ್ ಕ್ಲಾಸ್. 40,000 ರೂಪಾಯಿ ಇವತ್ತು ದುಡಿಯೋರು ದೇ ಆರ್ ಇನ್ ದ ಪುವರ್ ಕ್ಲಾಸ್. ಅದರ ಎಚ್ಚರ ಇರಲೇಬೇಕು ಸರ್. ಆ ಎಚ್ಚರ ಯಾವಾಗ ಇರೋದಿಲ್ಲ ಅವರು ಖರ್ಚುಗಳು ಭಾಳ ಬಿಡ್ತವೆ. ಇವತ್ತು ನಾ ಮಿಡಲ್ ಕ್ಲಾಸ್ ಅನ್ಕೊಂತ 40,000 ರೂಪಾಯಿ ಪಗಾರ ಇದೆ, 4 ಜನನ ಸಾಕಬೇಕು. ಆದರೂ ನಾವೊಂದು ಪ್ಲಾಟ್ ತೊಗೊಂಡೆ, ಒಂದು ಮನೆ ತೊಗೊಂಡೆ, ಮನೇಲಿ ಫ್ರಿಡ್ಜ್ ತೊಗೊಂಡೆ. ಯಾಕಂದರೆ ನನ್ನ ತಲೆಯಲ್ಲಿ ಮಿಡಲ್ ಕ್ಲಾಸ್ ಅಂತಿದೆ. ಆ ಮಿಡಲ್ ಕ್ಲಾಸ್ ಪ್ರೆಸ್ಟೀಜನ್ನ ಮ್ಯಾನೇಜ್ ಮಾಡಬೇಕಲ್ಲ ಈಗ. ಯಾಕಂದ್ರೆ ಜಗತ್ತು ನೋಡುತ್ತೆ, ನಮ್ಮ ರಿಲೇಟಿವ್ಸ್ ನಮ್ಮ ಮನೆ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಅವ್ರ ಮನೆ ಕಟ್ಬಿಟ್ರು ನಮ್ಮ ಮನೆ ಕಟ್ಟಿಲ್ಲ. ಈ ಒಂದು ಮೆಟೀರಿಯಲ್ ಕಾಂಪಿಟೇಷನ್ ಏನಿದೆಯಲ್ಲ, ಅದರಲ್ಲಿ ನಾ ಯಾವ ಕ್ಲಾಸ್ನಲ್ಲಿದ್ದೇನೆ ಅಂತ ಮರೆತು ಇವರು ಎಕ್ಸ್ಪೆಂಡಿಚರ್ ಮಾಡಿದ್ರಿಂದ ಅಲ್ಲಿ EMI ಅನ್ನೋ ಒಂದು ಗದ್ದಲದಲ್ಲಿ ಸಿಕ್ಕಾಕೊಳ್ತಾರೆ. ಯಾವಾಗ EMIನಲ್ಲಿ ಸಿಕ್ಕೊಳ್ತಾರೆ ಆವಾಗ ಒತ್ತಡ ಚಾಲು ಆಗುತ್ತೆ. ಆ ಒತ್ತಡ ಚಾಲು ಆದಾಗ ಅದನ್ನು ನಿಭಾಯಿಸಲಿಕ್ಕೆ ಹ್ಯಾಬಿಟ್ಸ್ ಬೀಳ್ತಾರೆ. ನಿಭಾಯಿಸಲಿಕ್ಕೆ ಅದನ್ನ ಫೇಸ್ ಮಾಡಬೇಕು. ಪ್ರಾಕ್ಟಿಕಲಿ ಕೂತ್ಕೊಂಡು ನಮ್ಮ ಮನಿ ಮ್ಯಾಪ್ ರೆಡಿ ಮಾಡಬೇಕು. ಬಟ್ ಅದು ಮಾಡೋದಿಲ್ಲ ನಾವು. ಅದು ಎಟ್ಟೆ ಹೆಂಗಾದರೂ ಅದನ್ನ ಏನೂ ಆಗಿಲ್ಲ ಅನ್ನೋರ ಜೊತೆ ಬಿಹೇವ್ ಮಾಡಬೇಕಲ್ಲ ಜಗತ್ತಿನಲ್ಲಿ. ಅದಕ್ಕೆ ಅದೇನು ಮಾಡ್ತಾರೆ, ಅವರು ಹ್ಯಾಬಿಟ್ಸ್ ಬೀಳ್ತಾರೆ. ಅದರಿಂದ ಎಸ್ಕೇಪ್ ಆಗಲಿಕ್ಕೆ, ಆ ಟೆನ್ಷನ್ನ ತಡ್ಕೊಳ್ಳಾರ್ದೆ ಎಸ್ಕೇಪ್ ಆಗಲಿಕ್ಕೆ ಏನೋ ಗುಟ್ಕಾನೋ ಡ್ರಿಂಕ್ಸೋ ಬೇರೆ ಬೇರೆ ಹ್ಯಾಬಿಟ್ಸ್ ಎಲ್ಲ ಮಾಡ್ತಾರೆ. ಆ ಹ್ಯಾಬಿಟ್ಸ್ ಮಾಡೋದ್ರಿಂದ ಅವ್ರ ರಿಲೇಷನ್ಶಿಪ್ ಎಫೆಕ್ಟ್ ಆಗ್ತವೆ. ಮಕ್ಕಳ ಮೇಲೆ ಪರಿಣಾಮ, ಮನೆಯವರ ಮೇಲೆ ಪರಿಣಾಮ, ಸಮಾಜದಲ್ಲಿ ಒಂದು ಘನತೆ ಗೌರವ, ಆ ಒಂದು ರಿಲೇಷನ್ಶಿಪ್ ಎಲ್ಲ ಪ್ರಾಬ್ಲಮ್ ಆದ ತಕ್ಷಣ ಮತ್ತೆ ಆ ಲೂಪ್ನಲ್ಲಿ ಬಿದ್ದು ಮತ್ತೆ ಒತ್ತಡ, ಮತ್ತೆ ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಯಾಕಂದರೆ ಮನುಷ್ಯನಿಗೆ ಆ ಇನ್ಫ್ಲೇಷನ್ ತಕ್ಕಂಗೆ ಇನ್ಕಮ್ ಇದೆಯೋ ಇಲ್ಲೋ ನಂದು ಅನ್ನೋದ್ರಿಂದ ಯಾರೂ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ಎ ರೀಸನ್ ವೈ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸ್ಟಾರ್ಟ್ ವರ್ಕಿಂಗ್. ಇನ್ಫ್ಲೇಷನ್ ಮ್ಯಾನೇಜ್ ಮಾಡಲಿಕ್ಕೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ವರ್ಕ್ ಮಾಡ್ತಾರೆ, ಮಗುವನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನಾಳೆ ಇದೇ ಮಗು ಒಂದು ದೊಡ್ಡ ಲಯಬಿಲಿಟಿ ಆಗುತ್ತೆ. ಇವರು ದುಡಿದಿದ್ದೆಲ್ಲ ಅಲ್ಲೇ ಹಾಕಬೇಕಾಗುತ್ತೆ. ಏನು ಅದರದ್ದೊಂದು ಪೂರ್ವ ಜನ್ಮ ಚೆನ್ನಾಗಿತ್ತು ಅಂತಂದರೆ ದಾಟಿ ಹೋಗ್ಬಿಡುತ್ತೆ. ಬಟ್ ಇದು ಪೇರೆಂಟ್ಸ್ ಸಿಕ್ಕಾಕೊಂಡ್ಬಿಡ್ತಾರೆ ಸರ್ ಇದರಲ್ಲಿ. ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಂತ ಹೇಳಿದ್ರಿ. ಅದೇ ರೀತಿ ಮಕ್ಕಳ ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಇರುತ್ತಲ್ಲ, ಅದನ್ನು ನಾವು ನಿಭಾಯಿಸ್ಲಿಕ್ಕಾಗಲ್ಲ ಅನ್ನುವಂಥ ಒಂದು ಅಪರಾಧಿ ಮನೋಭಾವ ಪೋಷಕರಲ್ಲಿ ಬರುತ್ತೆ. ಸರಿಯಾದ ರೀತಿಯಲ್ಲಿ ಅವನಿಗೆ ಗಮನ ಕೊಡ್ತಾ ಇಲ್ಲ, ಈ ತರಹ ಒಂದು ಗಿಲ್ಟ್. ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಮಕ್ಕಳದ್ದು ಹೆಚ್ಚಿಗೆ ಆಯಿತು ಅಂದರೆ ಬಿಕಾಸ್ ಆಫ್ ಪೇರೆಂಟ್ಸ್ ಗಿಲ್ಟ್. ಅದನ್ನೇ ಹೇಗೆ ನಿಭಾಯಿಸೋದು? ನಿಭಾಯಿಸೋದೇನಿಲ್ಲ ಸರ್. ನನಗೆ ಈಗ ನಾನು ಮಗುವಿನ ಜೊತೆ 1 ಗಂಟೆ ಸಮಯ ಕಳಿಬೇಕು. ಅವ್ರ ಜೊತೆ ನಾನು ಆಟ ಆಡಬೇಕು. ತಂದೆ ಆದವನು ಆಟ ಆಡಬೇಕು, ಧೈರ್ಯ ಕಲಿಸ್ಬೇಕು. ತಾಯಿ ಆದವಳು ಪ್ರೀತಿ ಕಲಿಸ್ಬೇಕು, ಕಂಪ್ಯಾಷನ್ ಕಲಿಸ್ಬೇಕು. ದಿನನಿತ್ಯದ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇರಬೇಕು, ಕಥೆಗಳನ್ನು ಹೇಳ್ತಾ ಇರಬೇಕು. ಈಗ ನನಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ. ಹೇಳಬೇಕು ಅಂತ ಗೊತ್ತಿದೆ, ಬಟ್ ನನ್ನ ಒತ್ತಡದಲ್ಲಿ ನನಗೇನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾನೇನು ಮಾಡ್ತೇನೆ, ಮನೆಗೆ ಹೋಗುವಾಗ ಚಾಕ್ಲೇಟ್ ತೊಗೊಂಡು ಹೋಗ್ತೇನೆ, ಮನೆಗೆ ಹೋಗುವಾಗ ಐಸ್ ಕ್ರೀಮ್ ತೊಗೊಂಡು ಹೋಗ್ತೇನೆ, ಮನೆಗೆ ಹೋಗುವಾಗ ಪಿಜ್ಜಾ ತೊಗೊಂಡು ಹೋಗ್ತೇನೆ. ಮಗು ಏನಾದರೂ ಆನ್ಲೈನ್ ಪಾಪ ನನಗಿದು ಆಟಿಕೆ ಸಾಮಾನು ಬೇಕು ಅಂದರೆ ಕೊಡಿಸ್ಬಿಡ್ತೇನೆ. ನಾವೆಂದೂ ಗ್ರ್ಯಾಟಿಫಿಕೇಷನ್ನ ಡಿಲೇ ಮಾಡ್ತಾ ಇಲ್ಲ ಸರ್. ನಮ್ಮ ಜೀವನದಲ್ಲಿ ನಮ್ಮ ಜನ್ರೇಷನಲ್ಲಿ ಇಟ್ ವಾಸ್ ಡಿಲೇಡ್ ಗ್ರ್ಯಾಟಿಫಿಕೇಷನ್. ಬೇಕು ಅಂತ ಹೇಳ್ತಾರೆ. ನನಗೇನಾದರೂ ಬೇಕು ಅಂತ ಕೇಳಿದಾಗ ನನಗೆ 1 ವರ್ಷ ಆದರೂ ಸಿಗ್ತಿದ್ದಿಲ್ಲ ಅದು. ನಮ್ಮ ಮನೇಲಿ ಈಗ ನಮ್ಮ ಅಪ್ಪನಿಗೆ ಏನಾದರೂ ನಾನು ಕೇಳಿದಪ್ಪ ನನಗಿದು ಬೇಕು ಅಂತ ಕೇಳೋದೇ ಕಷ್ಟ. ಏನೋ ಧೈರ್ಯ ಮಾಡಿ ಕೇಳಿದ್ರು, ಅದು ನಮ್ಮ ತಾಯಿಯ ಮುಖಾಂತರ ಕೇಳಿಸಿದ್ವಿ ಅಂದರೆ ಅಪ್ಪ ಒಂದೇ ಸೆಂಟೆನ್ಸಲ್ಲಿ ಮುಗಿತು, ಆಯಿತು ಮುಂದಿನ ದೀಪಾವಳಿ ನೋಡೋಣ ಅಂತ. ಅಂದರೆ 1 ವರ್ಷದವರೆಗೆ ನಾನು ಕಾಯ್ತಾ ಇದ್ದೆ, ಮುಂದಿನ ದೀಪಾವಳಿ ನಂಗೆ ಸಿಗುತ್ತೆ, ನನ್ನ ಸೈಕಲ್ ಸಿಗುತ್ತೆ. ಈ ಕಾಯೋದೇನಿದೆ ಅಲ್ಲ ಸರ್, ಅದು ನಮ್ಮನ್ನು ಗಟ್ಟಿ ಮಾಡುತ್ತೆ. ತಾಳ್ಮೆ ಮತ್ತು ಸಹನೆ ಎರಡೂ ಬರ್ತವೆ. ಹೌದು, ಕಾಯೋದು. ಇವತ್ತಿನ ಮಕ್ಕಳಿಗೆ ಕಾಯ್ತಾ ಎಲ್ಲಿದ್ದಾವೆ ಸರ್, ಪೇಷನ್ಸ್ ಇಲ್ಲ. ಬೇಕಂದ್ರೆ ಈಗ ಬೇಕು. ಇದನ್ನು ರೂಢಿ ಮಾಡಿದವ್ರು ಯಾರು? ಪಾಲಕರೇ. ಒಂದು ಭಾಳ ಪ್ರೀತಿಯಿಂದ ನಮಗೆಲ್ಲ ಅದು ಸಿಕ್ಕಿಲ್ಲ ಪಾಪ ಮಕ್ಕಳಿಗೆ ಅನ್ಯಾಯ ಮಾಡೋದು ಬೇಡ, ಕೊಡಿಸೋಣ ಅನ್ನೋದೊಂದು ಪ್ರೀತಿ. ಎರಡನೇದು ಗಿಲ್ಟು. ಒಳಗಡೆ ನಾನು ಅವ್ನಿಗೆ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ, ಅದಕ್ಕೆ ಏನೋ ಒಂದು ಬೇರೆ ದಾರಿ. ಎಲ್ಲೋ ಏನೋ ಹೇಳ್ತಾರೆ, ಮಾಡೋಣ, ನೀವು ಸಾಯಂಕಾಲ ಇವತ್ತು ಊಟಕ್ಕೆ ಹೋಗೋಣ, ಅದು ಮಾಡೋಣ, ನಿನಗೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೇನೆ. ಹೋಗೋಕ್ಕಾಗೋದಿಲ್ಲ, ಪಾರ್ಕಿಗೆ ಕರ್ಕೊಂಡು ಇಲ್ಲ. ಅದಕ್ಕೆ ನೋಡು ನಾನು ಏನು ತಂದಿದ್ದೇನೆ, ಚಾಕ್ಲೇಟ್ ತಂದಿದ್ದೇನೆ. ಸೊ ವಿ ರಿಪ್ಲೇಸ್ ಟೈಮ್ ವಿತ್ ಪ್ರಾಡಕ್ಟ್ಸ್.
ಸೊ ಇಲ್ಲಿ ಡಿಲೇಡ್ ಗ್ರ್ಯಾಟಿಫಿಕೇಶನ್ ಇದ್ದರೆ ಮಾತ್ರ ಅವನಲ್ಲಿ ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ ಅವನ ಜೀವನದಲ್ಲಿ. ಈಗ ಅದಿಲ್ಲ, ಈಗ ಇನ್ಸ್ಟಂಟ್ ಬೇಕು, ಎಲ್ಲ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಸಾಂಬಾರ್, ಇನ್ಸ್ಟಂಟ್ ಪುಳಿಯೋಗರೆ, ಇನ್ಸ್ಟಂಟ್ ಇಡ್ಲಿ. ಅದಕ್ಕೆ ಇನ್ಸ್ಟಂಟ್ ಓವರ್ನೈಟ್ ಬುದ್ಧೂಟು ಬುದ್ಧ ಆಗಬೇಕು ಅವನು. ನಮ್ದು ಅದು ಒಂದು ಎಕ್ಸ್ಪೆಕ್ಟೇಷನ್ನು. ಈ ಇನ್ಸ್ಟಂಟ್ ಏನಿದೆಲ್ಲ ಮಕ್ಕಳಲ್ಲಿ ಬ್ರೈನಿಗೆ ಅದು ಗೊತ್ತಿರೋದಿಲ್ಲ ಸರ್. ಬ್ರೈನ್ನಲ್ಲಿ ನಾವೇನು ಹಾಕಿದ್ವಿ, ಇನ್ಸ್ಟಂಟ್ ಹಾಕಿದ್ವಿ. ರಿಪಿಟೇಷನ್ ಏನಾಯಿತು, ಇನ್ಸ್ಟಂಟ್ ಈಗ ಸಿಗುತ್ತೆ. ಅದು ಯಾವಾಗ ಸಿಗೋದಿಲ್ಲ ಹುಡುಗರು ಅಗ್ರೆಸಿವ್ ಆಗ್ತಾರೆ. ಕೋಪ ಮಾಡಿಕೊಂಡೆ, ತೊಗೊಂಡು ಹೋಗದೆ, ಅಪ್ಪನ್ನೇ ಹೊಡಿಲಿಕ್ಕೆ ಹೋದೆ, ಓಕೆ, ಅವೆಲ್ಲ ಪೇಪರ್ನಲ್ಲಿ ಬಂದುಬಿಡ್ತವೆ. ನಾವು ಸುಮ್ಮನೆ ಮಾತಾಡ್ತಾ ಕೂತ್ಕೊಳ್ತೀವಿ. ಸಹನೆಯನ್ನು ಕಲಿಸ್ಲಾರ್ದೆ ನೀವು ಸಹನೆಯನ್ನು ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ಸರ್? ಈಗ ಟೆರ್ರಿಸ್ಟು ಅವನು ಇನ್ನೊಬ್ಬನ ಕೊಂದಾಗನೇ ಅವನಿಗೆ ಒಂದು ಸಮಾಧಾನ ಅವತ್ತು. ಅದನ್ನು ಬಿಟ್ಕೊಂಡು ನೀ ಧ್ಯಾನಕ್ಕೆ ಕೂತ್ಕೊಂಡ್ರೆ ಇಲ್ಲ ಆಗೋದು. ಅವನ ಟ್ರೈನಿಂಗ್ ಎದಕ್ಕಾಗಿದೆ? ಇನ್ನೊಬ್ಬನ ಕೊಲ್ಲಿಕ್ಕೆ. ಏನಾಗೋದಿಲ್ಲ ಅನ್ನೋದು ಅದು ಮಾಡಲಿಕ್ಕೆ ಇದೆ. ಅವನು ಹುಡುಕಾಡ್ತಿರ್ತಾನೆ, ಇವತ್ತು ಯಾರನ್ನೂ ಕೊಂದಿಲ್ಲಲ್ಲ, ನಾ ಏನೂ ಮಾಡಿಲ್ಲಲ್ಲ, ನಾ ಬಿಡೋದಿಲ್ಲ. ಅದೇ ಒಂದು ಮನಸ್ಸು. ಅವ್ನು ಕೂತ್ಕೊಂಡು ಧ್ಯಾನ ಮಾಡು, ದೇವ್ರ ನೆನೆಸು ಅಂದರೆ ಆಗೋದಿಲ್ಲ. ಸೊ ನಾವು ಮಕ್ಕಳನ್ನ ಒಂದು ಕಡೆ ಪ್ರಿಪೇರ್ ಮಾಡೋದು ಒಂದು ಟೈಪ್ ಮಾಡ್ತಾ ಇದ್ದೇವೆ, ಎಕ್ಸ್ಪೆಕ್ಟೇಷನ್ ಇನ್ನೊಂದು ಕಡೆ ಇದೆ, ಹಿಂಗಿರಬೇಕು ಅಂತ. ಹಂಗೆ ಬರೋದಿಲ್ಲ ಸರ್. ಎಲ್ಲ ಪ್ರಿಪ್ರೇಷನ್ನು ಎಕ್ಸ್ಪೆಕ್ಟೇಷನ್ಸು ಮ್ಯಾಚ್ ಆಗಬೇಕು.